ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಜೊತೆಗೆ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನು ಕೂಡ ನಾವು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವತ್ತು ಇಂಡಿಯಾದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ರಿಲೀಸ್ ಆಗಿದೆ. IIP ಡೇಟಾ ನೋಡಬಹುದು. ಇಂಡಿಯಾಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡಿಪ್ಸ್ ಟು ಎನ್ 8 ಮಂತ್ ಲೋ ಆಫ್ 2.7% ಇನ್ ಏಪ್ರಿಲ್. ಕಳೆದ 8 ತಿಂಗಳಿಗೆ ಹೋಲಿಸಿದ್ರೆ ಏಪ್ರಿಲ್ ಅಲ್ಲಿ 2.7% ಕಂಡು ಬಂದಿದೆ. ಅಂದ್ರೆ ಅತಿ ಕಡಿಮೆ ಕಂಡು ಬಂದಿದೆ 8 ತಿಂಗಳಿಗೆ ಹೋಲಿಸಿದ್ರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇದು GDP ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ನಾಡಿದ್ದು ಅಂದ್ರೆ 30ನೇ ತಾರೀಕು GDP ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ಬಟ್ ಜನವರಿ ಟು ಮಾರ್ಚ್ ರಿಲೀಸ್ ಆಗುತ್ತೆ. ಮಾರ್ಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಏಪ್ರಿಲ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ. ಇದು ನೆಕ್ಸ್ಟ್ GDP ಡೇಟಾ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಪುಟ್ಸ್ ಅನ್ನ ಕೊಡುತ್ತೆ. ಆದ್ರೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಟೋರಲ್ ಗ್ರೋತ್, ಎಸ್ಪೆಷಲಿ ನಾವು IIP ಡೇಟಾ ನೋಡಿದ್ರೆ ನೋಡಬಹುದು, ಕಳೆದ 8 ತಿಂಗಳಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ ಕಂಡು ಬಂದಿದೆ ಏಪ್ರಿಲ್ ಅಲ್ಲಿ. ಇವನ್ ಫೆಬ್ರವರಿಯಲ್ಲೂ ಕೂಡ ಕಡಿಮೆ ಕಂಡು ಬಂದಿತ್ತು. ಬಟ್ ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ಈಗ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಡೌನ್ ಆಯ್ತು ಅಂತ ವರಿ ಮಾಡ್ಕೊಳ್ಳೋಕೆ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಕೆಲವು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ. ಏಪ್ರಿಲ್ ಅಲ್ಲೂ ಕೂಡ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ನೋಡಬಹುದು, ಮಾರ್ಚ್ ಅಂಡ್ ಏಪ್ರಿಲ್ ಗೆ ಹೋಲಿಕೆ ಮಾಡಿದ್ರೆ ಪ್ರೈಮರಿ ಗೂಡ್ಸ್ ಅಲ್ಲಿ 3.9% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿತ್ತು ಮಾರ್ಚ್ ಅಲ್ಲಿ. ಬಟ್ ಈ ಸಲ -0.4 ಆಗಿದೆ. ಇನ್ನು ಕ್ಯಾಪಿಟಲ್ ಗೂಡ್ಸ್ ಅಲ್ಲಿ 4% ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಈ ಸಲ ನೋಡಬಹುದು ಏಪ್ರಿಲ್ 20.3% ಗ್ರೋ ಆಗಿದೆ. ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯಾಪಿಟಲ್ ಗೂಡ್ಸ್ ಅಲ್ಲಿ. ಹಾಗೆ ಇಂಟರ್ಮೀಡಿಯೇಟ್ ಗೂಡ್ಸ್ 4.4 ಇಂದ 4.1 ಆಗಿದೆ. ಅಲ್ಲೇನಂತ ಬಿಗ್ ಡಿಫರೆನ್ಸ್ ಆಗಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಗೂಡ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ನಿಯರ್ಲಿ 10 ಇದ್ದದ್ದು 4 ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 6.9 ಇದ್ದದ್ದು 6.4 ಇದೆ. ಕನ್ಸ್ಯೂಮರ್ ನಾನ್ ಡ್ಯೂರಬಲ್ಸ್ 4.1 ಮೈನಸ್ ಇತ್ತು ಮಾರ್ಚ್ ಅಲ್ಲಿ, ಈಗ ಮೈನಸ್ ಇದೆ, 1.7 ಇದೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ 4 ಇತ್ತು, ಈಗ 3.4 ಇದೆ. ಎಲೆಕ್ಟ್ರಿಸಿಟಿ 7.5 ಇತ್ತು, 1.1 ಆಗಿದೆ. ಕೆಲವೊಂದು ಸೆಕ್ಟರ್ಸ್ ಈಗಲೂ ಕೂಡ ಡೌನ್ ಇದೆ. ಬಟ್ ಕೆಲವೊಂದು ಸೆಕ್ಟರ್ ತುಂಬಾ ಒಳ್ಳೆ ಪ್ರಮಾಣದ ಗ್ರೋ ಆಗಿದೆ, ಎಸ್ಪೆಷಲಿ ಕ್ಯಾಪಿಟಲ್ ಗೂಡ್ಸ್. ಹಾಗಾಗಿ ಓವರ್ ಆಲ್ ತಗೊಂಡಾಗ ಹತ್ರನೇ ಬರುತ್ತೆ, ಬಿಗ್ ಡಿಫರೆನ್ಸ್ ಆಗೋದಿಲ್ಲ. ಬಟ್ ನೋಡೋಣ ನೆಕ್ಸ್ಟ್ ಯಾವ ರೀತಿ ಬರುತ್ತೆ GDP ಡೇಟಾ ಅಂತ. ಬಟ್ ಈ ಸಲ ಏನ್ ರಿಲೀಸ್ ಆಗುತ್ತೆ Q4 ಅದಕ್ಕೂ ಏಪ್ರಿಲ್ ಮಂತ್ ಏನ್ ಸಂಬಂಧ ಇರೋದಿಲ್ಲ, ಮಾರ್ಚ್ ಮಂತ್ ವರೆಗೂ ಸಂಬಂಧ ಇರುತ್ತೆ. ಬಟ್ ಸ್ಟಿಲ್ ನೆಕ್ಸ್ಟ್ ಕ್ವಾರ್ಟರ್ಗೆ ನಮಗೆ ಒಂದಷ್ಟು ಇನ್ಪುಟ್ಸ್ ಅನ್ನ ಇದು ಕೊಡ್ತಾ ಇದೆ. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ತ್ರಿವೇಣಿ ಎಂಜಿನಿಯರಿಂಗ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ನಿನ್ನೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಕೂಡ. ಕಂಪನಿಯ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ. ನೋಡಬಹುದು, 10% ವರೆಗೂ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಜೊತೆಗೆ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಹಾಗೆ ಕಂಪನಿ ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ಬಗ್ಗೆ ಕೆಲವೊಂದು ಪಾಸಿಟಿವ್ ಸುದ್ದಿಗಳನ್ನ ಕೊಟ್ಟಿದೆ. ಅದೆಲ್ಲವೂ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ತ್ರಿವೇಣಿ ಎಂಜಿನಿಯರಿಂಗ್ ಅಲ್ಲಿ ಮಾಡಿದೆ. ನಾನು ಹಿಂದೆ ಈ ಸ್ಟಾಕ್ ಬಗ್ಗೆ ಹಲವು ಸಲ ಕವರ್ ಮಾಡಿದೀನಿ. ಎಸ್ಪೆಷಲಿ ಎಥೆನಾಲ್ ಸುದ್ದಿ ಬಂದಂತ ಸಂದರ್ಭದಲ್ಲಿ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದೀನಿ. ಯಾಕೆಂತಂದ್ರೆ ಇದು ಶುಗರ್ ಸೆಕ್ಟರ್ ಕೂಡ ಕೆಲಸ ಮಾಡುತ್ತೆ, ಜೊತೆಗೆ ಇಂಜಿನಿಯರ್ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಎರಡು ಇರೋದ್ರಿಂದ ಕೆಲವು ಅಡ್ವಾಂಟೇಜಸ್ ಇರುತ್ತೆ. ಶುಗರ್ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರೆ, ಇಂಜಿನಿಯರಿಂಗ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅಲ್ಲಿ ಮ್ಯಾಚ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾಕಂದ್ರೆ ಶುಗರ್ ಸೆಕ್ಟರ್ ಸ್ವಲ್ಪ ರಿಸ್ಕಿ ಸೆಕ್ಟರ್. ಬಟ್ ಇಂಟ್ರೆಸ್ಟ್ ಇರೋರು ಶುಗರ್ ಸೆಕ್ಟರ್ ಅಲ್ಲಿ, ಎಥೆನಾಲ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಈ ಕಂಪನಿನ ಸ್ಟಡಿ ಮಾಡಬಹುದು ಅಂತ ಹಿಂದೆ ಹಲವು ಸಲ ಕವರ್ ಮಾಡಿದೆ. ತುಂಬಾ ದಿನದಿಂದ ಚಾನಲ್ ಅನ್ನು ಫಾಲೋ ಮಾಡ್ತಿರೋರಿಗೆ ಇದೇನು ಹೊಸ ಸ್ಟಾಕ್ ಆಗಿರೋದಿಲ್ಲ. ಒಟ್ನಲ್ಲಿ ಇವತ್ತಂತೂ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಬೆಲ್ ರೈಸ್ ಇಂಡಸ್ಟ್ರೀಸ್ ಇವತ್ತು ಫೋಕಸ್ ಅಲ್ಲಿತ್ತು. ಅಂದ್ರೆ IPO ಮೂಲಕ ಲಿಸ್ಟ್ ಆಗ್ಬೇಕಿತ್ತು. ಫೈನಲ್ 11% ಪ್ರೀಮಿಯಂ ಗೆ ಲಿಸ್ಟ್ ಆಯ್ತು. ಮೋರ್ ದನ್ 15% ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ. ಬಟ್ ಲಿಸ್ಟ್ ಆಗಿದ್ದು 11% ಪ್ರೀಮಿಯಂ ಗೆ. ಆನಂತರ ಡೌನ್ ಆಗಿ ಅರೌಂಡ್ 8% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಡಿಸೆಂಟ್ ಲಾಭವನ್ನ ಕೊಟ್ಟಿದೆ, ಲಾಸ್ ಅನ್ನೇನು ಮಾಡಿಲ್ಲ. ಬಟ್ ಮುಂದುವರೆದು ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೆ ನೋಡ್ಬೇಕಾಗುತ್ತೆ. ನಂತರ LIC ಕೂಡ ಫೋಕಸ್ ಅಲ್ಲಿತ್ತು. ನಿನ್ನೆ ಇದರ ರಿಸಲ್ಟ್ ಅನ್ನು ಕೂಡ ನಾವು ನೋಡಿದ್ವಿ. ರಿಸಲ್ಟ್ ರಿಯಾಕ್ಷನ್ ಇವತ್ತು ಬರೋದಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. LIC ಶೇರ್ಸ್ 9%. As Q4 PAT raises 38% year on year. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಮೋರ್ ದನ್ 8% ರ್ಯಾಲಿ LIC ನಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ. ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ಕವರ್ ಮಾಡಿದೆ. ರಿಸಲ್ಟ್ ಕವರ್ ಮಾಡುವಂತ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ LIC ನಲ್ಲಿ. ನಂತರ PG ಎಲೆಕ್ಟ್ರೋಪ್ಲಾಸ್ಟ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇತ್ತು. ಎಸ್ಪೆಷಲಿ ನಿನ್ನೆ ಬ್ಲಾಕ್ ಡೀಲ್ಸ್ ಆಗಿತ್ತು. ಅಂದ್ರೆ ಕಂಪನಿಯ ಪ್ರಮೋಟರ್ಸ್ ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡಿದ್ರು. ಈಗ ಸುದ್ದಿಗಳು ಬಂದವ ನೋಡಬಹುದು. ಅಲ್ಲಿ ಒಂದಷ್ಟು ಸ್ಟೇಕ್ ಅನ್ನ ಸಿಂಗಪುರ್ ಗವರ್ನಮೆಂಟ್ ಬೈ ಮಾಡಿದೆ. ಸುಮಾರು 288 ಕೋಟಿ ಮೊತ್ತದ ಶೇರ್ ಗಳನ್ನ PG ಎಲೆಕ್ಟ್ರೋಪ್ಲಾಸ್ಟ್ ಅಲ್ಲಿ ಸಿಂಗಪುರ್ ಗವರ್ನಮೆಂಟ್ ಅಥವಾ ಗವರ್ನಮೆಂಟ್ ಆಫ್ ಸಿಂಗಪುರ್ ಬೈ ಮಾಡಿದೆ ಬ್ಲಾಕ್ ಡೀಲ್ ನ ಮೂಲಕ. ಟೋಟಲ್ PG ಎಲೆಕ್ಟ್ರೋಪ್ಲಾಸ್ಟ್ ಅಲ್ಲಿ ಒಳ್ಳೆ ಬೈಯಿಂಗ್ ಅನ್ನ ಮಾಡಿದೆ ಗವರ್ನಮೆಂಟ್ ಆಫ್ ಸಿಂಗಪುರ್. ಇನ್ನು ಎನ್ವಿರೋ ಇನ್ಫ್ರಾ ಇವತ್ತು ಫೋಕಸ್ ಅಲ್ಲಿ ಇತ್ತು. ನೋಡಬಹುದು, ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ವಿನ್ಸ್ ಪ್ರಾಜೆಕ್ಟ್ ವರ್ತ್ ₹126 crore. 126 ಕೋಟಿ ಆರ್ಡರ್ ಎನ್ವಿರೋ ಇನ್ಫ್ರಾ ಇಂಜಿನಿಯರಿಂಗ್ ಗೆ ಸಿಕ್ಕಿದೆ. ಈ ಪ್ರಾಜೆಕ್ಟ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿತ್ತು.
ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. ನಿಯರ್ಲಿ 1.5% ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಐಟಿಸಿ ಫೋಕಸ್ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಬ್ಯಾಟ್ ಅಥವಾ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಕಂಪನಿ ಸ್ಟೇಕ್ ಅನ್ನ ಸೇಲ್ ಮಾಡೋ ಬಗ್ಗೆ ಅಪ್ಡೇಟ್ ಬಂದಿತ್ತು. $1.5 ಬಿಲಿಯನ್ ಮೊತ್ತದ ಸ್ಟೇಕ್ ಅನ್ನ ಬ್ಲಾಕ್ ಡೀಲ್ ಮೂಲಕ ಸೇಲ್ ಮಾಡಿದೆ. ಹಾಗಾಗಿ ಸ್ಟಾಕ್ ಅಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಅರೌಂಡ್ 3% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಕೆಲವು ರಿಸಲ್ಟ್ಸ್ ಅನ್ನ ನೋಡೋಣ ನಾವು. ಎಸ್ಪೆಷಲಿ ದೀಪಕ್ ನೈಟ್ರೇಟ್ ನ ರಿಸಲ್ಟ್ ಅನೌನ್ಸ್ ಆಗಿದೆ. ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ. ರಿಸಲ್ಟ್ ಹೇಗಿದೆ ಅಂತ ನೋಡೋಣ. ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ಅನ್ನ ಓಪನ್ ಮಾಡಿದೀನಿ. ಇಲ್ಲಿರುವಂತ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ಕಂಪನಿಯ ಟೋಟಲ್ ಇನ್ಕಮ್ ನೋಡಬಹುದು. ಹಿಂದಿನ ವರ್ಷ 2145 ಕೋಟಿ, ಹಿಂದಿನ ಕ್ವಾರ್ಟರ್ಲಿ 1924 ಕೋಟಿ, ಈಗ 2202 ಕೋಟಿ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಬಟ್ ಇಯರ್ಲಿ ತುಂಬಾ ದೊಡ್ಡ ಇಂಪ್ರೂವ್ಮೆಂಟ್ ಇಲ್ಲ, ಬಟ್ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಟೋಟಲ್ ಇನ್ಕಮ್ ಅಲ್ಲಿ. ನಂತರ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ 1875 ಕೋಟಿ ಖರ್ಚು ಮಾಡಿತ್ತು. ಹಿಂದಿನ ಕ್ವಾರ್ಟರ್ಲಿ 1789, ಈಗ 1923 ಕೋಟಿಯನ್ನು ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ ಸಿಗುತ್ತೆ. ಪಿಬಿಟಿ ನೋಡಬಹುದು 269, 135, 278. ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ನಂಬರ್ಸ್. ನಂತರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋದಾದ್ರೆ ಆಫ್ಟರ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನೋಡಬಹುದು. ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಈ ರೋ ನಲ್ಲಿ ಹಿಂದಿನ ವರ್ಷ 253 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 98 ಕೋಟಿ, ಈಗ 202 ಕೋಟಿ ಆಗಿದೆ. ಕಂಪನಿ ನೆಟ್ ಪ್ರಾಫಿಟ್ ವೈಸ್ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಯಾಕೆಂದ್ರೆ ಹಿಂದಿನ ಸಲ 79 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿತ್ತು. ಹಾಗಾಗಿ ಕಂಪನಿಯ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿತ್ತು. ಇನ್ ಕೇಸ್ ಆ 79 ಕೋಟಿಯನ್ನ ಮೈನಸ್ ಮಾಡಿದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿಯಲ್ಲಿ 2 ಕಡೆ ಇಂಪ್ರೂವ್ ಆಗುತ್ತೆ ನೋಡಬಹುದು. ಯಾಕೆ ಈ 79 ಕೋಟಿ ಆಡ್ ಆಗಿತ್ತು ಅನ್ನೋದಕ್ಕೆ ನಮಗೆ ನೋಟ್ ನಂಬರ್ 3 ನಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದನ್ನು ಕೂಡ ನೋಡೋಣ. ಅದಕ್ಕೆ ಮುಂಚೆ ಕಂಪನಿಯ ಇಪಿಎಸ್ ಅನ್ನು ನೋಡಿದರೆ ನೋಡಬಹುದು 18.61, 7.19, 14.84. ಇದು ಬಿಫೋರ್ ಅಡ್ಜಸ್ಟ್ಮೆಂಟ್ಸ್ ಅಂದ್ರೆ ಎಕ್ಸೆಪ್ಷನಲ್ ಐಟಮ್ಸ್ ಅನ್ನು ಕೂಡ ಸೇರಿಸಿ. ಇನ್ ಕೇಸ್ ಎಕ್ಸೆಪ್ಷನಲ್ ಐಟಮ್ಸ್ ಅನ್ನು ತೆಗೆದ್ರೆ ಕ್ವಾರ್ಟರ್ಲಿ ಇಯರ್ಲಿ 2 ಕಡೆ ಇಂಪ್ರೂವ್ ಆಗುತ್ತೆ ನಂಬರ್ಸ್. ಹಾಗೆ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ನೋಡಬಹುದು. ಅಡ್ವಾನ್ಸ್ಡ್ ಇಂಟರ್ಮೀಡಿಯರೀಸ್ ಪರ್ಫಾರ್ಮೆನ್ಸ್ ಇಯರ್ಲಿ ಸ್ವಲ್ಪ ಡೌನ್ ಇದೆ, ಕ್ವಾರ್ಟರ್ಲಿ ಅಪ್ ಆಗಿದೆ. ಫೆನಾಲಿಕ್ಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ ನಂಬರ್ಸ್. ಇನ್ನು ನೋಟ್ ನಂಬರ್ 3 ಗೆ ಬಂದ್ರೆ ಯಾಕೆ 79 ಕೋಟಿ ಆಡ್ ಆಗಿದೆ ಅಂತ, ಗುಜರಾತ್ ಅಲ್ಲಿ ಕಂಪನಿಯ ಪ್ಲಾಂಟ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಆ ಫೈರ್ ಆಕ್ಸಿಡೆಂಟ್ ನಿಂದ ಕೆಲವೊಂದು ಸಮಸ್ಯೆಗಳಾಗಿತ್ತು. ಈ ಕಂಪನಿ ಅದರ ನೆಕ್ಸ್ಟ್ ಕ್ವಾರ್ಟರ್ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಅನ್ನು ಕೂಡ ಮಾಡಿತ್ತು. ಆ ನಂತರ 79 ಕೋಟಿ ಅಥವಾ ನಿಯರ್ಲಿ 80 ಕೋಟಿ ಇನ್ಶೂರೆನ್ಸ್ ಕಂಪನಿಯಿಂದ ಕಂಪನಿಗೆ ಪೇ ಆಗಿದೆ ಇನ್ಶೂರೆನ್ಸ್. ಹಾಗಾಗಿ ಇದನ್ನ ಎಕ್ಸೆಪ್ಷನಲ್ ಐಟಮ್ಸ್ ಅಲ್ಲಿ ಆಡ್ ಮಾಡಿದೆ. ಅಂದ್ರೆ ಕಂಪನಿಯಲ್ಲಿ ಆಗಿದಂತಹ ಫೈರ್ ಇನ್ಸಿಡೆಂಟ್ ಗೆ ಇನ್ಶೂರೆನ್ಸ್ ಮಾಡಿಸಿತ್ತು, ಅದಕ್ಕೆ ಬಂದಿರುವಂತಹ ಹಣ ಈ 80 ಕೋಟಿ. ಓವರ್ ಆಲ್ ಹೇಳ್ಬೇಕಂದ್ರೆ ದೀಪಕ್ ನೈಟ್ರೇಟ್ ನಂಬರ್ಸ್ ಚೆನ್ನಾಗಿದೆ. Q4 ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ನಂತರ ಐಡೆಲ್ಬರ್ಗ್ ನ ರಿಸಲ್ಟ್ ಕೂಡ ಬಂದಿದೆ. ಐಡೆಲ್ಬರ್ಗ್ ಸಿಮೆಂಟ್ ನೋಡೋಣ ಕಂಪನಿಯ ನಂಬರ್ಸ್ ಹೇಗಿದೆ ಅಂತ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋಣ. ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ. ಸೀಕ್ವೆನ್ಸ್ ನೋಡೋದು ಮಾರ್ಚ್, ಡಿಸೆಂಬರ್, ಮಾರ್ಚ್ ಇದೆ. ಟೋಟಲ್ ಇನ್ಕಮ್ ನೋಡಿದ್ರೆ 6103, 5521, ಈಗ 6236. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇನ್ಕಮ್ ಅಲ್ಲಿ ಇಂಪ್ರೂವ್ ಆಗಿದೆ. ಎಕ್ಸ್ಪೆನ್ಸಸ್ ಗೆ ಬಂದ್ರೆ 5445, 5446, 5541 ಈ ರೀತಿ ಕಂಡು ಬಂದಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ ಹಿಂದಿನ ವರ್ಷ 658 ಕೋಟಿ, ಹಿಂದಿನ ಕ್ವಾರ್ಟರ್ಲಿ 75 ಕೋಟಿ, ಈಗ 695 ಕೋಟಿ. ಇಯರ್ಲಿ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ಅಂತೂ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗಿದೆ. 75 ಕೋಟಿಯಿಂದ 695 ಕೋಟಿಗೆ ಹೋಗಿದೆ ಕಂಪನಿಯ ಪಿಬಿಟಿ. ನಂತರ ಯಾವುದೇ ರೀತಿ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಲೋನ್ ಅಲ್ಲಿ ನೋಡಿದ್ರೆ ಹಿಂದಿನ ವರ್ಷ 481 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 51 ಕೋಟಿ, ಈಗ 504 ಕೋಟಿ. ಆಲ್ಮೋಸ್ಟ್ 10 ಟೈಮ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ. ಇಯರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಐಡೆಲ್ಬರ್ಗ್ ನ ನಂಬರ್ಸ್ ಕೂಡ ಚೆನ್ನಾಗಿದೆ. ಇಪಿಎಸ್ ಅಲ್ಲೂ ಕೂಡ ನೋಡಬಹುದು 2.13, 0.23, ಈಗ 2.23. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ. ನೆಕ್ಸ್ಟ್ ನ್ಯಾಟ್ಕೋ ಫಾರ್ಮಾದ ರಿಸಲ್ಟ್ ಕೂಡ ಬಂದಿದೆ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ನೋಡೋಣ. ಇಲ್ಲಿ ಮಿಲಿಯನ್ಸ್ ಅಲ್ಲಿ ಇದೆ ನಂಬರ್ಸ್ ನೋಡಬಹುದು. ಕಂಪನಿಯ ಟೋಟಲ್ ಇನ್ಕಮ್ 11,103 ಮಿಲಿಯನ್, 6,511, ಈಗ 12,873. ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ, ಎಸ್ಪೆಷಲಿ ಇನ್ಕಮ್ ವೈಸ್. ಎಕ್ಸ್ಪೆನ್ಸಸ್ ನೋಡಬಹುದು 6,327, 4,874, ಈಗ 7,814. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ 4,776, 1,637, ಈಗ 5,059. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು 3,863, 1,324, 4,060. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ ನಂಬರ್ಸ್. ಇನ್ನು ಇಪಿಎಸ್ ಕೂಡ ನೋಡಬಹುದು 21.56, 7.43, 22.7. ಇಯರ್ಲಿ ಕ್ವಾರ್ಟರ್ಲಿ ಎಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಪಿಎಸ್ ಅಲ್ಲೂ ಕೂಡ. ಓವರ್ ಆಲ್ ನ್ಯಾಟ್ಕೋ ಫಾರ್ಮಾ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q4 ಅಲ್ಲಿ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.